ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯು, ತಂದೆಯಾದ ದೇವರಿಂದ ಶಾಂತಿ ಉಂಟಾಗಲಿ. ನಮ್ಮ ಧ್ಯಾನಕ್ಕಾಗಿ ಸಂತ ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ ಮೊದಲನೆಯ 2 ವಚನಗಳನ್ನು ಓದುತ್ತೇನೆ. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನೂ ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ ಎಂಬುದೇ. ವಿಧೇಯತೆ ಪ್ರೀತಿಯ ಸಿದ್ಧಾಂತ, ಅಥವಾ ವಿಧೇಯತೆ ಪ್ರೀತಿಯನ್ನು ರುಜುವಾತು ಮಾಡುವಂಥದ್ದು. ಒಬಿಡಿಯನ್ಸ್ ಈಸ್ ದಿ ಓನ್ಲಿ ಪ್ರೂಫ್ ಆಫ್ ಲವ್. 2ನೇ ವಚನದ ಪ್ರಕಾರ ತಂದೆಯಾದ ದೇವರನ್ನು ಪ್ರೀತಿಸುವವರು, ತಂದೆಗೆ ಇತರ ಮಕ್ಕಳಿರ್ತಾರಲ್ಲ, ಅಂದರೆ ಬೇರೆ ಕ್ರೈಸ್ತ ವಿಶ್ವಾಸಗಳಿರ್ತಾರಲ್ಲ, ಅವರೆಲ್ಲರನ್ನು ಪ್ರೀತಿಸುವುದು ಸಹಜ ಮಾತ್ರ ಅಲ್ಲ, ಅಗತ್ಯ ಸಹ. According to verse 2, those who love God will also love God's other children, because other children are also loving God. So it is necessary, and it proves that we love God by loving other believers in Jesus Christ. ಹಾಗೆಯೇ ದೇವರನ್ನು ಪ್ರೀತಿಸಿದರೆ ಆತನ ಆಜ್ಞೆಗಳು, ಆತನ ಅಪ್ಪಣೆಗಳನ್ನು ಕೈಕೊಳ್ಳುವ ಹಂಗಿನಲ್ಲಿದ್ದೇವೆ ನಾವು. ಅದು ನಮ್ಮ ಒಂದು ಜವಾಬ್ದಾರಿಕೆ. ಪ್ರೀತಿ ಮಾಡ್ತೇವೆ ಎಂಬುದಾಗಿ ಆತನು ಹೇಳಿದ ಅಪ್ಪಣೆಗಳನ್ನು ಕೈಕೊಳ್ಳದೆ ಇರಲಿಕ್ಕೆ ಆಗುವುದಿಲ್ಲ. ಯಾವಾಗ ನಾವು ದೇವರನ್ನು ಪ್ರೀತಿ ಮಾಡ್ತೇವೋ, ಇತರ ಕ್ರೈಸ್ತರನ್ನು, ವಿಶ್ವಾಸಿಗಳನ್ನು ಪ್ರೀತಿಯ ಮಾಡುವ ಹಂಗಿನಲ್ಲಿದ್ದೇವಲ್ಲ, ಅದೇ ಪ್ರಕಾರ ದೇವರನ್ನು ಪ್ರೀತಿ ಮಾಡ್ತೇವೆ ಅಂದರೆ ಆತನು ಹೇಳಿದ್ದನ್ನು ಕೇಳುವ ಹಂಗಿನಲ್ಲಿ ಸಹ ನಾವು ಇದ್ದೇವೆ. The proof that we love God is by being obedient to what He says. He has given us certain rules and regulations, some commands, some instructions. So, if we say, I love God, I need to do what God tells me to do. His rules and regulations must be obeyed. ನಾವು ಇತರರನ್ನು ಪ್ರೀತಿಸಿದಾಗೆ ಅವರಿಗೆ ತೃಪ್ತಿ ಆಗೋದಿಲ್ವಾ? ಅವರಿಗೆ ಸಮಾಧಾನ ಆಗ್ತದೆ, ಸಂತೋಷ ಆಗ್ತದೆ. ಈ ಪ್ರವೃತ್ತಿ ಪ್ರೀತಿಸಿದವರಲ್ಲಿ ಕಂಡು ಬಂದಾಗಲೇ ನಾವು ದೇವರ ಅಪ್ಪಣೆಗಳನ್ನು ಕೈಕೊಳ್ಳುತ್ತೇವೆಂಬುದು ರುಜುವಾತಾಗತಕ್ಕಂಥದ್ದು. ಪ್ರೀತಿ ಮಾಡ್ತೇವೆ ಎಂಬುದಾಗಿ ಹೇಳಿ ದೇವರು ಹೇಳಿದ್ದನ್ನು ಮಾಡದಿದ್ದರೆ ಅದು ರುಜುವಾತಾಗುವುದಿಲ್ಲ, ಸಿದ್ಧಾಂತ ಆಗುವುದಿಲ್ಲ. ಅಥವಾ ಕೇವಲ ವಿಧೇಯತೆಯಿಂದ ಮಾತ್ರ ನಮ್ಮ ಪ್ರೀತಿಯ ನಿದರ್ಶನ ಅಥವಾ ನಮ್ಮ ಪ್ರೀತಿಯ ಪ್ರದರ್ಶನ ಆಗುವಂಥದ್ದು ಯಾವುದರಿಂದ? ವಿಧೇಯತೆಯಿಂದ ಮಾತ್ರ. When we love others, they are happy and they are pleased with us and they are content to be loved. Only in this way we can display that we are obedient to God's commandments, because we love others. By loving others, not only do we say that we obey God, we follow His instructions, we follow His commandments. We can't prove our faith. We can't prove our love without obeying the commands of God.
ದೇವರ ಆಜ್ಞೆಗಳು ಅಥವಾ ದೇವರ ಅಪ್ಪಣೆಗಳ ಬಗ್ಗೆ ಮಾತನಾಡುತ್ತಿರುವಾಗ ಅವು ಭಾರವಾದವುಗಳಲ್ಲ ಎಂಬುದಾಗಿ ಯೋಹಾನನು ಈ 3ನೇ ವಚನದಲ್ಲಿ ಬರೆದಿದ್ದಾನೆ. ನೋಡಿ, ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಏನರ್ಥ? ದೇವರು ಕೊಟ್ಟಿರುವ ಆಜ್ಞೆಗಳು, ಅಪ್ಪಣೆಗಳು ಭಾರವಾದವುಗಳು ಅಲ್ಲ. ದೇವರ ಆಜ್ಞೆಗಳನ್ನು ಪರಿಪಾಲನೆ ಮಾಡೋದು ಸುಲಭವೇ? ನಾವು ಹೇಳ್ತೇವೆ ಖಂಡಿತ ಇಲ್ಲ, ಕಷ್ಟ ದೇವರ ಆಜ್ಞೆಗಳನ್ನು ಪರಿಪಾಲನೆ ಮಾಡಿ. ನಿಮ್ಮ ಅನುಭವ ಏನು? ದೇವರ ಆಜ್ಞೆಗಳನ್ನು ಸುಲಭವಾಗಿ ಪರಿಪಾಲನೆ ಮಾಡಲಿಕ್ಕಾಗ್ತದಾ? ಆಲೋಚನೆ ಮಾಡೋಣ. ಟಾಕಿಂಗ್ ಅಬೌಟ್ ಒಬೀಡಿಯನ್ಸ್ ಟು ಗಾಡ್ and obedience to the commandments of God, in verse 3, John says, "For this is the love of God, that we keep His commandments, and His commandments are not burdensome." He says they are not burden, they are very light. Is it true? Have you ever felt that to follow the commandments of God is very hard, very difficult? What do you say about your experience? Let us look at these things. ಮತ್ತಾಯ 11:8 ಯೇಸು ಸ್ವಾಮಿ ಏನು ಹೇಳಿದರು? ನನ್ನ ಹೊರೆ ಹಗುರ, ನನ್ನ ಭಾರ ಹಗುರ. ಇದು ನಮ್ಮ ವಿಧೇಯತೆ ಕಷ್ಟಕರವಾಗಿ ಕಂಡು ಬಂದಿಲ್ಲವೇ? ಏನು ಸ್ವಾಮಿ ನೀನು ಹೇಳ್ತೀಯ, ನಿನ್ನ ಭಾರ ಹಗುರ ಅಂತ, ಭಾಳ ಕಷ್ಟ. ನಮ್ಮ ಅನುಭವ ಅದು. ನಮ್ಮ ವಿಧೇಯತೆ, ನಮ್ಮ ಅನುಭವಗಳ ಬಗ್ಗೆ ಯೇಸು ಪ್ರಭು ಮತ್ತು ಯೋಹಾನರಿಬ್ಬರು ಹೇಳೋದೇನು? ನನ್ನ ಅಪ್ಪಣೆಗಳು ಹಗುರ, ಭಾರವಾದವುಗಳಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂತೆಯೇ ಯೋಹಾನನು ಸಹ ಇಲ್ಲಿ ಹೇಳುತ್ತಿದ್ದಾನೆ. ಈ ಹೇಳಿಕೆಗಳನ್ನು ಅರ್ಥವಿಸಿಕೊಳ್ಳುವುದು ಹೇಗೆ? ನಾವು ಕಷ್ಟ. In Mathew 11:28, Jesus said, "My burden is light." How do you understand this? Faith and obedience, which are talked about by Jesus and then by John, he says, "My commandments are light." How do you understand? Do you think it is so easy to follow Jesus Christ? ನೋಡೋಣ ಹೇಗಾಗ್ತದೆ. ಮೊದಲನೇದಾಗಿ ನಮಗೆ ವಿಧೇಯತೆ ಬೇಕು. ವಿಧೇಯತೆ ಒಂದು ಜ್ಞಾಪಕ ಇಟ್ಕೋಬೇಕು. ನಮಗೆ ಅಗತ್ಯವಾದ ಶಕ್ತಿ, ಬಲ, ಸಾಮರ್ಥ್ಯಗಳನ್ನು ಕೊಡದೆ ದೇವರು ನನ್ನ ಅಪ್ಪಣೆಗಳಿಗೆ ವಿಧೇಯರಾಗಿ ಎಂಬುದಾಗಿ ಹೇಳುವುದಿಲ್ಲ. ಅಂದರೆ ಅರ್ಥ ಏನು? ಅಪ್ಪಣೆಯೊಂದಿಗೆ ಅಪ್ಪಣೆಯನ್ನು ಪರಿಪಾಲನೆ ಮಾಡುವ ಸಾಮರ್ಥ್ಯ, ಶಕ್ತಿ ಒದಗಿಸಿಕೊಡ್ತಾನೆ ಎಂಬುದೇ. ಆಲೋಚನೆ ಮಾಡಿ. ಅಪ್ಪಣೆಯೊಂದಿಗೆ ಸಾಮರ್ಥ್ಯ ಸಹ ಆತನು ಕೊಡುತ್ತಾನೆ. ಗಾಡ್ ಡಸ್ ನಾಟ್ ಗಿವ್ ಅಸ್ ಎ ಕಮಾಂಡ್ ವಿದೌಟ್ ಗಿವಿಂಗ್ ಅಸ್ ದ ಸ್ಟ್ರೆಂಗ್ತ್, ದಿ ಎಬಿಲಿಟಿ ಆರ್ ದ ಪವರ್ ಟು ಕ್ಯಾರಿ ಇಟ್ ಔಟ್. Therefore, every instruction of God, every command of God comes, or it is accompanied by the strength and the ability to fulfill it. ನಮಗೆ ವಿಧೇಯರಾಗಲಿಕ್ಕೆ ನಂಬಿಕೆ ಜೊತೆಗೆ ತಾಳ್ಮೆ ಸಹ ಅಗತ್ಯ. ಹೇಗೆ ತಾಳ್ಮೆ? ಎಲ್ಲರನ್ನು ಪ್ರೀತಿ ಮಾಡಿ ಎಂಬುದಾಗಿ ದೇವರ ಅಪ್ಪಣೆ ಹೇಳ್ತಾನೆ. ನಮಗೆ ಬೇಡವಾದವರನ್ನು, ನಾವು ಇಷ್ಟಪಡದವರನ್ನು ಪ್ರೀತಿ ಮಾಡುವುದು ಸುಲಭವೇ? ಖಂಡಿತ ಇಲ್ಲ. ಅದಕ್ಕೆ ನಮಗೆ ತಾಳ್ಮೆ ಬೇಕು. ಅದಕ್ಕೆ ನಮಗೆ ತಗ್ಗಿದ ಸ್ವಭಾವ ಬೇಕು. ಹೆಮ್ಮೆ, ಅಹಂಕಾರ, ಗರ್ವದ ಜೀವನ ನಮ್ಮನ್ನು ದೇವರಿಂದ ದೂರ ಇಡ್ತದೆ ಅಲ್ಲವೇ? ತಗ್ಗಿದ ಭಾವನೆಯೇ, ತಾಳ್ಮೆಯ ದಾರಿಯೇ ವಿಧೇಯತೆಯ ಮಾರ್ಗ. ಪರೀಕ್ಷಿಸಿ.
ನೀವು ಆಲೋಚನೆ ಮಾಡಿ. To obey, in addition to having faith, we need patience. We need to humble ourselves. Is it easy to love those whom we don't like? There are so many people who are irritating people. Love everybody, Jesus says in the church. Is it easy? Therefore, we need humility and patience. Pride, arrogance, high-handedness, all these things will only push us away from God. And that's why to be humble, to be patient is the way of obedience. You try this, not easy. ಉದಾಹರಣೆಗಾಗಿ ನಾನು ಹೇಳ್ತಾ ಇರೋದು ಏನಂದರೆ, ಸ್ವಾಮಿ ಹೇಳ್ತಾನೆ, ನೀವು ಹೊರಟು ಹೋಗಿ ಸುವಾರ್ತೆ ಸಾರಿರಿ, ಎಲ್ಲರನ್ನೂ ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಎಲ್ಲ ಹೇಳಿಬಿಟ್ಟು ಹೊರಟು ಹೋಗಿ ಅಂತ ಹೇಳಿಬಿಟ್ಟು, ಎಷ್ಟನೇ ವಚನದಲ್ಲಿ, ಮತ್ತಾಯ 28:19 ನೀವು ಹೊರಟು ಹೋಗಿ. 20ನೇ ವಚನದಲ್ಲಿ ಏನು ಹೇಳ್ತಾನೆ, ನಾನು ಯಾವಾಗಲೂ ನಿಮ್ಮ ಸಂಗಡ ಇರುವೆನು, ನಿಮ್ಮನ್ನು ಬಿಟ್ಟಿಲ್ಲ, ನಾನಿದ್ದೇನೆ. ಹೊರಟು ಹೋಗಿ ಅಂತ ಹೇಳಿದವನು ನಾನು ನಿಮ್ಮೊಂದಿಗಿದ್ದೇನೆ. ಅದೇ ಸಾಮರ್ಥ್ಯ, ಅದೇ ಸಹಾಯ, ಅದೇ ಶಕ್ತಿ ನಮಗೆ ಆತನು ಕೊಡುವಂಥದ್ದು. ಬೇಕಾದಂಥ ನಡೆಸುವಿಕೆ ದೇವರು ನಮಗೆ ಕೊಡುವ, ಕರ್ತವ್ಯಕ್ಕೆ ಬೇಕಾದಂಥ ಒಂದು ಸ್ಫೂರ್ತಿ, ಒಂದು ಪ್ರೇರೇಪಣೆ, ಒಂದು ಉಸಿರೆಳಿತ ದೇವರು ಕೊಡ್ತಾನೆ. ಆತನ ಅಪ್ಪಣೆಗಳನ್ನು ಕೈಗೊಳ್ಳಬೇಕಂದ್ರೆ ಆತನ ಪ್ರಸನ್ನತೆಯಿಂದಲೇ, ಸಂಶಯ ಇಲ್ಲ. ಪರೀಕ್ಷೆ ಮಾಡಿ ನೋಡಿ. ಸ್ವಂತ ಪ್ರಯತ್ನದಲ್ಲಿ ಪ್ರಯತ್ನ ಮಾಡಿರ್ಬೋದು, ಆದರೆ ಹೇಳಿ, ಸ್ವಾಮಿ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಅಂತ ಹೇಳಿದೆಲ್ಲ, ನಮ್ಮೊಂದಿಗೆ ಬಾ, ಪರೀಕ್ಷೆ ಮಾಡಿ. Jesus told his disciples to go, make disciples in 28:19 of Matthew's Gospel. And in the next verse he says, I am with you. So, it means when he says you go, you do this, you follow my commandments, he provides the wherewithal, the strength, the ability to fulfill all his commands. There is absolutely no doubt that Jesus Christ will fulfill what he has said. You and I have to test it out in our individual lives. ನಮಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಸ್ವಾಭಾವಿಕವಾಗಿ ನಾವೇನು ಹೇಳ್ತೇವೆ, ಅಯ್ಯೋ ಇದು ನನಗಾಗೋದಿಲ್ಲ, ಭಾಳ ಕಷ್ಟ, ಅಸಾಧ್ಯ ಎಂಬುದಾಗಿ ಹೇಳ್ತೇವೆ. ಪ್ರಯತ್ನ ಮಾಡಲಿಲ್ಲ ನಾವು. ಸ್ವಾಮಿ ಏನು ಹೇಳಿದ, ನಾನು ನಿಮ್ಮ ಸಂಗಡ ಯಾವಾಗಲೂ ಇರ್ತೇನೆ, ಹೋಗಿ ಮಾಡಿ. ಆತನೊಂದಿಗೆ ಪ್ರಯತ್ನ ಮಾಡಿ ಪರೀಕ್ಷಿಸಿ ಸಾಧ್ಯವಾ ಎಂಬುದಾಗಿ ನಿಮಗೆ ಅರ್ಥ ಆಗ್ತದೆ. ಅಸಾಧ್ಯವಾದದ್ದನ್ನೇ ದೇವರೊಂದಿಗೆ ನಾವು ಪ್ರಯತ್ನಿಸಿದರೆ ನಮಗೆ ಅದರಲ್ಲಿ ಸಿಕ್ಕುವ ಒಂದು ಹೆಚ್ಚಿನ ನಮಗೆ ಆಸಕ್ತಿ, ಅನುಭವ, ಆಶ್ಚರ್ಯ ಕೊಡುವಂಥದ್ದೇ ದೇವರು ಮಾಡುವಂಥದ್ದು. ಪ್ರಯತ್ನ ಮಾಡಬೇಕು. ಫಲಿತಾಂಶ ಹೇಗೆ? ದೇವರೊಂದಿಗೆ ನಮಗೆ ಜಯ. What is impossible for us is always possible to God. Our tendency is to say, no, it is too difficult, it is impossible, I can't do it. Yes, you can't do it in your own strength. Do you try? Have you tried to do the impossible with God's help? God, you said I am with you, I am going to try this. You test it out, check it out and see the result. And you will be surprised. ನಾವೇನು ಹೇಳಿದ್ವಿ? ಮೊದಲನೇದಾಗಿ ಅಪ್ಪಣೆ ಪೂರೈಸಲು ಅಗತ್ಯವಾದ ಶಕ್ತಿಯನ್ನು ಕೊಡುವ. ಎರಡನೇದಾಗಿ ಅಪ್ಪಣೆ ಪೂರೈಸಲು ಪ್ರೀತಿ ಅಗತ್ಯ. ಹೇಗೆ? ಅದನ್ನು ಆಲೋಚನೆ ಮಾಡಬೇಕು. ಪ್ರೀತಿಗೆ ಯಾವ ಕಾರ್ಯವಾಗಲಿ,
ಯಾವ ಕರ್ತವ್ಯವಾಗಲಿ ಕಠಿಣವಲ್ಲ ಪ್ರೀತಿಗೆ. ವಿ ಸೆಡ್ ಫಸ್ಟ್, God with the command gives us the wherewithal. In other words, He gives us the strength. Next, commands can be fulfilled only with love. ಏಕೆ ಪ್ರೀತಿ ಅಗತ್ಯ? ಉದಾಹರಣೆಯಾಗಿ ಅಪರಿಚಿತರಿಗೆ, ಅಂದರೆ ನಮಗೆ ಹೊಸಬರಿಗೆ, ಪರಿಚಯ ಇಲ್ಲದವರಿಗೆ ನಾವು ಮಾಡದೇ ಇರುವುದನ್ನು ನಮ್ಮ ಪ್ರಿಯರಿಗೆ ಮಾಡ್ತೇವೋ ಇಲ್ಲವೋ? ಮನೆಯಲ್ಲಿ ಸ್ನೇಹಿತರಿಗೆ, ಬೇರೆ ಯಾರಿಗೂ ಅಪರಿಚಿತರಿಗೆ ನಾವು ಮಾಡೋದಿಲ್ಲ ಅದನ್ನು, ಆದರೆ ಮನೆಯಲ್ಲಿ ಪ್ರೀತಿ ಇರೋರಿಗೆ ಮಾಡ್ತೇವೆ. ಫಾರ್ ಇನ್ಸ್ಟೆನ್ಸ್, ವಿ ಆರ್ ರೆಡಿ ಟು help our own people whom we love, but we are reluctant to do the same kind of help to those whom we do not know, strangers. We don't help the strangers, do we? ಉದಾಹರಣೆಗಾಗಿ ಶಾಲೆಗೆ ಹೋಗುತ್ತಿದ್ದ ಒಬ್ಬ ಬಾಲಕ ಏನು ಮಾಡ್ದ ಅಂದರೆ, ತನ್ನ ಹೆಗಲಿನ ಮೇಲೆ ಇನ್ನೊಬ್ಬ ಸಣ್ಣ ಹುಡುಗನನ್ನು ಹೊತ್ಕೊಂಡು ಪ್ರತಿದಿನ ಶಾಲೆಗೆ ಹೋಗ್ತಾ ಇದ್ದ. ಅದನ್ನು ನೋಡಿದ ಕೆಲವರು ಅವನಿಗೆ, ನೀನು ಪ್ರತಿದಿನ ಶಾಲೆಗೆ ಹೋಗುವಾಗ ಈ ಕುಂಟನಾಗಿರುವ ಬಾಲಕನನ್ನು ಹೆಗಲ ಮೇಲೆ ಹೊತ್ಕೊಂಡು ಹೋಗೋದು ನಿನಗೆ ಭಾರ ಅಲ್ಲವೇ? ಪ್ರಶ್ನಿಸಿದಾಗ ಅವನೇನಂದ, ಅವನು ನನ್ನ ತಮ್ಮ. ಪ್ರೀತಿ ಭಾರವನ್ನು ಹಗುರ ಮಾಡಿತು. A school boy was carrying another lad, younger lad, on his back every day to school. And those who watched him asked him one day, is it not a burden for you to carry this lame boy on your back every day to school? Smilingly, the boy replied and said, he is my brother. Love made the burden light. ಕ್ರೈಸ್ತರಾದ ನಾವು ಕೇವಲ ನಮ್ಮ ಪ್ರಿಯರನ್ನು ಮಾತ್ರವಲ್ಲ, ಬೇರೆ ಎಲ್ಲ ವಿಶ್ವಾಸಿಗಳನ್ನು ಪ್ರೀತಿಸುವ ಹಂಗಿನಲ್ಲಿದ್ದೇವಲ್ಲವೇ? We, as Christian believers, are not only obligated to love our loved ones, but we are under the obligation to love the other believers in the church. ಪ್ರೀತಿಯ ರುಜುವಾತು ಏನು? ಪ್ರೀತಿಯ ಸಿದ್ಧಾಂತ ಏನು? ನಂಬಿಕೆಯಿಂದಲೇ ನಾವು ಆಜ್ಞೆಗಳನ್ನು, ಅಪ್ಪಣೆಗಳನ್ನು ಹಗುರ ಎಂಬುದಾಗಿ ತಿಳ್ಕೊಂಡು ಭಾರ ಇಲ್ಲ ಎಂಬುದಾಗಿ ತಿಳ್ಕೊಳ್ತೇವೆ. ಕಾರಣ, ದೇವರ ಪ್ರೀತಿಯಿಂದಲೇ ನಾವು ದೇವರಿಂದ ಹುಟ್ಟಿದ ಮಕ್ಕಳಾಗಿದ್ದೇವೆ ಮೊದಲನೇದಾಗಿ, ಮತ್ತು ಆತನ ಅಪ್ಪಣೆಗಳು ಭಾರವಲ್ಲ. ಇದೇ ನಮ್ಮನ್ನು ದೇವರ ಮಕ್ಕಳೆಂದು ರುಜುವಾತು ಮಾಡುವಂಥದ್ದು. ಆತನ ಅಪ್ಪಣೆಗಳನ್ನು ನಾವು ಕೈಕೊಳ್ಳಬೇಕು. Obedience is only the proof that we love God. His commandments are not burdensome because He is the one who said, do it, and He is the one who is with us. He said, I am with you always. It's only our love which indicates that we are born of God, when we are loving others, when we are keeping His commandments. ಪ್ರೀತಿಯ ಸಿದ್ಧಾಂತ ವಿಧೇಯತೆ. ನಾವು ದೇವರನ್ನು ಪ್ರೀತಿ ಮಾಡ್ತೇವೆ ಅಂತ ಹೇಳಿ ಆತನ ಅಪ್ಪಣೆಗಳನ್ನು ಕೈಗೊಳ್ಳದಿದ್ದರೆ ನಾವು ನಿಜವನ್ನು ಹೇಳ್ತಾ ಇಲ್ಲ. ಆತನ ಅಪ್ಪಣೆಗಳು ಹಗುರ. ಹೇಗೆ? ಆತನೇ ನಮ್ಮೊಂದಿಗಿದ್ದಾನೆ. ಇದನ್ನು ನಾವು ನಂಬಬೇಕು. ಸ್ವಂತ ಪ್ರಯತ್ನವನ್ನು ಬಿಟ್ಟು ನಾವು ನಮ್ಮ ಶಕ್ತಿಯ ಮೇಲೆ ಆತುಕೊಳ್ಳದೆ ದೇವರು ನಮ್ಮೊಂದಿಗಿದ್ದಾನೆಂಬುದಾಗಿ ನಾವು ನಂಬಿ ಅಸಾಧ್ಯವಾದವುಗಳನ್ನು ಸಾಧ್ಯ ಮಾಡಲಿಕ್ಕೆ ಆಗ್ತದೆ. ಪ್ರಯತ್ನ ಮಾಡಿದ್ದೀರಾ?
ಆತನ ಆಜ್ಞೆಗಳನ್ನು ಕೈಕೊಳ್ತಾ ಇದ್ದೀರಾ? ಪ್ರಶ್ನೆ. ಪ್ರೀತಿ ಮಾಡ್ತೇವೆ ಎಂಬುದಾಗಿ ಹೇಳ್ತೇವೆ, ನಂಬಿದ್ದೇನೆ ಎಂಬುದಾಗಿ ಹೇಳ್ತೇವೆ, ಆದರೆ ಆತನು ಹೇಳಿದ್ದನ್ನು ಪರಿಪಾಲನೆ ಮಾಡ್ತಾ ಇಲ್ಲ. ವಿ ಸೇ ವಿ ಲವ್ ಗಾಡ್, ವಿ ಸೇ ವಿ ಹ್ಯಾವ್ ಫೇತ್ ಇನ್ ಗಾಡ್, ಬಟ್ ವಿ ಆರ್ ನಾಟ್ ಫಾಲೋಯಿಂಗ್ ಹಿಸ್ ಕಮಾಂಡ್ಸ್. ಹ್ಯಾವ್ ಯು ಎವರ್ ಟ್ರೈಡ್ ಟು ಡೂ ದಿ ಇಂಪಾಸಿಬಲ್ ವಿತ್ ಫೇತ್ ಇನ್ ಗಾಡ್? ಬಿಕಾಸ್ ಹೀ ಸೆಡ್, ಐ ಆಮ್ ವಿತ್ ಯು. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ನಾವು ನಿನ್ನ ಮಕ್ಕಳೆಂಬುದಾಗಿ ಹೇಳ್ತೇವೆ, ನಿನ್ನಲ್ಲಿ ನಂಬಿಕೆ ಇಟ್ಟಿದ್ದೇವೆಂಬುದಾಗಿ ನಾವು ಹೇಳಿದರೂ ಸಹ ಅನೇಕ ಸಾರಿ ಇತರರನ್ನು ಪ್ರೀತಿ ಮಾಡಿಲ್ಲ, ಬೇರೆ ವಿಶ್ವಾಸಿಗಳನ್ನು. ನಮ್ಮನ್ನು ಕ್ಷಮಿಸು. ಮತ್ತು ನೀನು ಹೇಳಿದ ಅಪ್ಪಣೆಗಳನ್ನು ನಾವು ಪರಿಪಾಲನೆ ಮಾಡಲಿಲ್ಲ, ಕಾರಣ ನಮ್ಮ ಸ್ವಂತ ಪ್ರಯತ್ನದಿಂದಲೇ ಮಾಡಿ ಸೋತಿದ್ದೇವೆ. ನಮ್ಮನ್ನು ಕ್ಷಮಿಸು. ನಿನ್ನ ಬಳಿಗೆ ಬರ್ತೇವೆ, ನಿನ್ನಿಂದ ನಾವು ಹುಟ್ಟಿದ್ದೇವೆ, ನಿನ್ನನ್ನು ನಂಬ್ತೇವೆ, ನಿನ್ನನ್ನು ಪ್ರೀತಿಸ್ತೇವೆ ಎಂಬುದು ನಮ್ಮ ವಿಧೇಯತೆ. ನಿನ್ನೆಲ್ಲ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವ ಕೃಪೆ ದಯಪಾಲಿಸೆಂದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್.